ರೀತಿಯ ಮಂದಿರವಾಸ ಕರುಣಿಸು ಸೋತ್ತಮ ಜನ ಸಹವಾಸ. ರೀತಿಯ ಮಂದಿರವಾಸ ಕರುಣಿಸು ಸೋತ್ತಮ ಜನ ಸಹವಾಸ. ನೆತ್ತಿಯ ನೊತ್ತುವೆ ನಿನ್ನುತ್ತಮ ಚರಣಕ್ಕೆ, ನೆತ್ತಿಯ ನೊತ್ತುವೆ ನಿನ್ನುತ್ತಮ ಚರಣಕ್ಕೆ, ಬತ್ತಿಸಿ ಭಾವ ಶ್ರೀಪತಿಯ ಕಾಣಿಸು, ಬತ್ತಿಸಿ ಭಾವ ಶ್ರೀಪತಿಯ ಕಾಣಿಸು. ರೀತಿಯ ಮಂದಿರವಾಸ ಕರುಣಿಸು ಸೋತ್ತಮ ಜನ ಸಹವಾಸ. ಧೀರ ಶ್ರೀ ರಾಘವೇಂದ್ರರ ಸಾರಗುಣ ಸಾಕಾರದಂತಿಹ ವರದ ವಾರಿಧಿ ತಟದಿ ಮೆರೆಯುವ ಧೀರವ್ರತಿವರರ ಪರಮರೋಚಕ ಚರಿತೆಯನು ಅರಿತೋದಿನಲಿಯುವವರಿಗೆ ಕೋರಿಕೆಗಳ ಸಲ್ಲಿಸಿ ಒಲಿಯುವ ತಿರುಮಲೇಶ ಹರಿವಿಠಲ, ತಿರುಮಲೇಶ ಹರಿವಿಠಲ. ಇದೇ ನೋಡಿ ಹೊಸರಿತ್ತಿ. ಕರ್ನಾಟಕ ರಾಜ್ಯದ ಮಧ್ಯಭಾಗವೆನಿಸಿದ ಹಾವೇರಿ ಜಿಲ್ಲೆ ಹಾಗೂ ಹಾವೇರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಒಂದು ಪುಟ್ಟ ಗ್ರಾಮ ಈ ಹೊಸರಿತ್ತಿ. ಈ ಗ್ರಾಮವನ್ನು ಪಾವನಗೊಳಿಸಿರುವ ವರದಾ ನದಿ ಪುರಾಣ ಪ್ರಸಿದ್ಧವಾದದ್ದು. ವರಾಹನಯೆಯಾದ ತುಂಗಭದ್ರಾ ನದಿಯ ಉಪನದಿಯಾದ ವರದಾ ನದಿ ಈ ಗ್ರಾಮದ ಪಾವಿತ್ರ್ಯತೆ ಮತ್ತು ಸೌಂದರ್ಯವನ್ನು ಅಧಿಕಗೊಳಿಸಿದೆ. ಇಲ್ಲಿಯೇ ವಿರಾಜಮಾನರಾಗಿದ್ದಾರೆ ರಿತ್ತಿ ರಾಯರು ಎಂದು ಪ್ರಸಿದ್ಧರಾದ ಶ್ರೀ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು. ಮಂತ್ರಾಲಯದ ರಾಯರಂತೆ ರಿತ್ತಿ ರಾಯರೂ ಸಹ ಭಕ್ತರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷಗಳಂತೆ ಕ್ಷಿಪ್ರ ವರದಾತರು. ಅಸಂಖ್ಯಾತ ಭಕ್ತರು ರಿತ್ತಿ ರಾಯರಾದ ಶ್ರೀ ಧೀರೇಂದ್ರ ಗುರುವರ್ಯರನ್ನು ಸೇವಿಸಿ ತಮ್ಮ ಇಷ್ಟಾರ್ಥಗಳನ್ನು ಪಡೆದು ಧನ್ಯರಾಗಿದ್ದಾರೆ. ಹರಿದಾಸ ಚತುಷ್ಟಯರಲ್ಲಿ ಒಬ್ಬರೆಂದು ಪ್ರಸಿದ್ಧರಾದ ಶ್ರೀ ಜಗನ್ನಾಥದಾಸರು ತಮ್ಮ ಮೇರುಕೃತಿಯಾದ ಹರಿಕಥಾಮೃತ ಸಾರವನ್ನು ರಚಿಸಿದ್ದು ರಿತ್ತಿ ರಾಯರಾದ ಶ್ರೀ ಧೀರೇಂದ್ರ ತೀರ್ಥರ ಮಾರ್ಗದರ್ಶನದಲ್ಲಿಯೇ. ಶ್ರೀ ಜಗನ್ನಾಥದಾಸರು ವಾಸಿಸುತ್ತಿದ್ದ ಮನೆ ಈ ಹೊತ್ತಿಗೂ ರಿತ್ತಿಯಲ್ಲಿದೆ. ಶ್ರೀ ಜಗನ್ನಾಥದಾಸರ ಶಿಷ್ಯೋತ್ತಮರಾದ ಶ್ರೀಧವಿಠಲದಾಸರ ಹುಟ್ಟೂರಾದ ಕರ್ಜಗಿ ಗ್ರಾಮ ಹೊಸರಿತ್ತಿಗೆ ಸಮೀಪದಲ್ಲಿಯೇ ಇದೆ. ಶ್ರೀ ಕನಕದಾಸರ ಸಾಧನ ಭೂಮಿಯಾದ ಕಾಗಿನೆಲೆ, ಶ್ರೀ ಸತ್ಯಬೋಧತೀರ್ಥರ ತಪೋಭೂಮಿಯಾದ ಸವಣೂರು, ಕಾಂತೇಶನ ದಿವ್ಯ ಸನ್ನಿಧಾನವಿರುವ ಕದರಮಂಡಲಗಿ ಕ್ಷೇತ್ರಗಳು ಹೊಸರಿತ್ತಿಗೆ ಹತ್ತಿರದಲ್ಲಿಯೇ ಇವೆ. ಶ್ರೀ ಧೀರೇಂದ್ರ ಸ್ವಾಮಿಗಳ ಬಲಪಕ್ಕದಲ್ಲಿಯೇ ಶ್ರೀರಾಯರ ಮಠದ ಶಕಪುರುಷರೆಂದು ಖ್ಯಾತರಾದ ಶ್ರೀ ಸುಶೀಲೇಂದ್ರ ತೀರ್ಥರ ಮೂಲ ಬೃಂದಾವನ ಸನ್ನಿಧಾನವಿರುವುದು ಮತ್ತೊಂದು ವಿಶೇಷ. ಶ್ರೀ ಧೀರೇಂದ್ರ ತೀರ್ಥರ ಮತ್ತು ಶ್ರೀ ಸುಶೀಲೇಂದ್ರ ತೀರ್ಥರ ನಡುವೆ ಭಕ್ತಾತಿಶಯದ ಬೆಸುಗೆಯಂತಿರುವ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಮೃತ್ತಿಕಾ ವೃಂದಾವನದ ಸಾನ್ನಿಧ್ಯ ಹೊಸರಿತ್ತಿಗೆ ಮಂತ್ರಾಲಯ ಕ್ಷೇತ್ರದ ಮೆರಗನ್ನು ನೀಡಿದೆ. ಹೊಸರಿತ್ತಿ ಭಕ್ತಿಯ ನೆಲೆಮನೆಯಷ್ಟೇ ಅಲ್ಲ, ರಾಷ್ಟ್ರಭಕ್ತರ ತವರೂರು ಸಹ. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಗುದ್ಲಪ್ಪ ಹಳ್ಳಿಕೇರಿ ಮತ್ತು ಮೈಲಾರ ಮಹಾದೇವರು ಹೊಸರಿತ್ತಿಯ ಹೆಸರನ್ನು ರಾಷ್ಟ್ರಮಟ್ಟದಲ್ಲಿ ಬೆಳಗುವಂತೆ ಮಾಡಿದ್ದಾರೆ. ಆಂಗ್ಲರ ವಿರುದ್ಧ ಪ್ರಾಣದ ಹಂಗು ತೊರೆದು ಹೋರಾಡಿ ಹುತಾತ್ಮರಾದ ಮೈಲಾರ ಮಹಾದೇವಪ್ಪನವರ ಸ್ಮಾರಕ ಈ ಹೊತ್ತಿಗೂ ಹೊಸರಿತ್ತಿಯ ವೀರಭದ್ರ ದೇವಸ್ಥಾನದ ಬಳಿ ಇರುವುದನ್ನು ನೋಡಬಹುದು. ಹಾವೇರಿ ರೈಲ್ವೆ ನಿಲ್ದಾಣಕ್ಕೆ ಮೈಲಾರ ಮಹಾದೇವಪ್ಪನವರ ಹೆಸರನ್ನೇ ಇಡಲಾಗಿದೆ. ಪ್ರಸ್ತುತ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥರ ಪ್ರಯತ್ನದಿಂದ ಇಂದು ಹೊಸರಿತ್ತಿ ಸಂಪೂರ್ಣವಾಗಿ ನವೀಕರಣಗೊಂಡಿದೆ. ಶ್ರೀಗಳವರ ಸಾರಥ್ಯದಲ್ಲಿ ನಿರ್ಮಾಣಗೊಂಡಿರುವ ಭವ್ಯವಾದ ಮಹಾದ್ವಾರ, ವಿಶಾಲವಾದ ಪ್ರಾಂಗಣ, ಪೂಜಾ ಕೈಂಕರ್ಯಾದಿ ಧಾರ್ಮಿಕ ಚಟುವಟಿಕೆಗಳಿಗೆ
ಅನುವಾಗುವ ಭವ್ಯ ಸಭಾಂಗಣ, ಸುಸಜ್ಜಿತ ಭೋಜನ ಶಾಲೆಯಲ್ಲದೆ ಹಚ್ಚ ಹಸಿರು ಹೂಗಿಡಗಳಿಂದ ಕಣ್ಸೆಳೆಯುವ ಸುಂದರ ಉದ್ಯಾನವನ ಹೊಸ ರೀತಿಯನ್ನು ಮತ್ತೊಂದು ಮಂತ್ರಾಲಯವನ್ನಾಗಿಸಿದೆ. ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆ ಎಂಬ ಹೆಗ್ಗಳಿಕೆಯುಳ್ಳ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ದಿವ್ಯ ಭವ್ಯ ಪರಂಪರೆಯಲ್ಲಿ ಜಗದ್ಗುರು ಶ್ರೀ ಮಧ್ವಾಚಾರ್ಯರಿಂದ 25ನೇಯವರು, ಶ್ರೀ ರಾಯರಿಂದ 8ನೇಯವರು ಆದ ಶ್ರೀಮಠದ ವಿಭೂತಿ ಪುರುಷರೆಂದು ಪ್ರಖ್ಯಾತರಾದ ಅಸದೃಶ ವಿದ್ವತ್ತು, ವಾದವೈಭವ, ತಪಸ್ಸು, ವೈರಾಗ್ಯಾದಿ ಗುಣಗಳಿಂದ ಪ್ರಖ್ಯಾತರಾದ ಕನ್ನಡ ಸುಧಾ ಎಂದು ಪ್ರಸಿದ್ಧವಾದ ಶ್ರೀ ಜಗನ್ನಾಥದಾಸರ ಹರಿಕಥಾಮೃತ ಸಾರ ರಚನೆಗೆ ವಿಶೇಷ ಪ್ರೇರಣೆಯಿತ್ತು. ಹರಿದಾಸ ಸಾಹಿತ್ಯದ ಸಂಪುಷ್ಟಿಗೆ ಕಾರಣರಾದ ತಮ್ಮ ಅಸೀಮ ಕಾರುಣ್ಯ, ಭಕ್ತಾನುಕಂಪ, ತಪೋ ಸಾಮರ್ಥ್ಯಗಳಿಂದ ಭಕ್ತ ಸಮುದಾಯದಲ್ಲಿ ರಿತ್ತಿರಾಯರು ಎಂಬುದಾಗಿ ಹೆಸರು ಪಡೆದವರೇ ಶ್ರೀ ಧೀರೇಂದ್ರ ತೀರ್ಥರು. ಶ್ರೀ ಧೀರೇಂದ್ರ ತೀರ್ಥರ ರೋಮಾಂಚಕರ ಜೀವನಗಾಥೆಯ ಸಂಕ್ಷಿಪ್ತ ವಿವರಣೆಯ ಕಿರುಚಿತ್ರವೇ ಹೊಸ ರೀತಿಯ ತಪೋನಿಧಿ ಶ್ರೀ ಧೀರೇಂದ್ರ ತೀರ್ಥರು. ನೊತ್ತುವೆ ನಿನ್ನುತ್ತಮ ಚರಣಕ್ಕೆ, ನೆತ್ತಿಗ ನೊತ್ತುವೆ ನಿನ್ನುತ್ತಮ ಚರಣಕ್ಕೆ, ಪತಿಸಿ ಭಾವ ಶ್ರೀಪತಿಯ ಕಾಣಿಸು, ಪತಿಸಿ ಭಾವ ಶ್ರೀಪತಿಯ ಕಾಣಿಸು, ವೃತ್ತಿಯ ಮಂದಿರ ವಾಸ ಕರುಣಿಸು, ಸೋತ್ತಮ ಜನ ಸಹವಾಸ. ಶ್ರೀ ಧೀರೇಂದ್ರ ತೀರ್ಥರ ತಂದೆಯವರ ಹೆಸರು ಶ್ರೀ ಶ್ರೀನಿವಾಸಾಚಾರ್ಯ ಹಾಗೂ ತಾಯಿಯವರ ಹೆಸರು ಶ್ರೀ ಪದ್ಮಾವತಿ ಬಾಯಿ. ಶ್ರೀ ರಾಯರ ಏಕೈಕ ಪುತ್ರರಾದ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರಿಗೆ ಶ್ರೀ ಪುರುಷೋತ್ತಮಾಚಾರ್ಯರೆಂಬ ಪುತ್ರರಿದ್ದು, ಅವರಿಗೆ ಶ್ರೀನಿವಾಸಾಚಾರ್ಯ ಮತ್ತು ವೇಣುಗೋಪಾಲಾಚಾರ್ಯ ಎಂಬ ಇಬ್ಬರು ಗಂಡು ಮಕ್ಕಳಿದ್ದರು. ಅವರಲ್ಲಿ ಶ್ರೀನಿವಾಸಾಚಾರ್ಯರೇ ಶ್ರೀ ಧೀರೇಂದ್ರ ತೀರ್ಥರ ತಂದೆಯವರು. ಶ್ರೀ ಧೀರೇಂದ್ರ ತೀರ್ಥರ ಪೂರ್ವಾಶ್ರಮದ ಹೆಸರು ಶ್ರೀ ಜಯರಾಮಾಚಾರ್ಯರು. ಶ್ರೀ ಜಯರಾಮಾಚಾರ್ಯರ ಜನನ ಕಾಲ ಕುರಿತು ನಿಖರ ದಾಖಲೆಗಳು ಲಭ್ಯವಿಲ್ಲ. ಆದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿದ ವರ್ಷವಾದ ಕ್ರಿಸ್ತಶಕ 1671ರಲ್ಲಿ ಶ್ರೀನಿವಾಸಾಚಾರ್ಯರು 3 ವರ್ಷದ ಮಗುವಾಗಿದ್ದರೆಂಬ ಹೇಳಿಕೆಯ ಹಿನ್ನೆಲೆಯಲ್ಲಿ ಪರಾಮರ್ಶಿಸಿದಾಗ ಪ್ರಾಯಶಃ ಜಯರಾಮಾಚಾರ್ಯರು 17ನೆಯ ಶತಮಾನದ ಅಂಚಿನಲ್ಲಿ ಅಥವಾ 18ನೆಯ ಶತಮಾನದ ಆರಂಭದ ವರ್ಷದಲ್ಲಿ ಜನಿಸಿರಬೇಕು. ಕುಂಭಕೋಣದ ಶ್ರೀ ವಿಜೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಜಯರಾಮನಿಗೆ ಉಪನಯನವಾಯಿತು. ಜಯರಾಮ ಪಂಡಿತಾಗ್ರಣಿಗಳಾದ ಶ್ರೀನಿವಾಸಾಚಾರ್ಯರಿಂದ ಕಾವ್ಯ, ವ್ಯಾಕರಣ, ನ್ಯಾಯ, ವೇದಾಂತ, ತರ್ಕ, ಮೀಮಾಂಸಾದಿ ಶಾಸ್ತ್ರಗಳಲ್ಲಿ ತಲಸ್ಪರ್ಶಿ ಜ್ಞಾನವನ್ನು ಸಂಪಾದಿಸಿಕೊಂಡ. ನಾಟಕ, ಅಲಂಕಾರಾದಿ ಸಾಹಿತ್ಯದಲ್ಲಿ ಸಾಕಷ್ಟು ತಜ್ಞತೆಯನ್ನು ಪಡೆದ. ದ್ವೈತ ಸಿದ್ಧಾಂತವಷ್ಟೇ ಅಲ್ಲದೆ ಅದ್ವೈತ, ವಿಶಿಷ್ಟಾದ್ವೈತ, ಶೈವ, ವೀರಶೈವ, ಜೈನ, ಬೌದ್ಧ, ಚಾರ್ವಾಕಾದಿ ಮತಗಳಲ್ಲಿಯೂ ಅವುಗಳ ಅಧಿಕೃತ ವಕ್ತಾರನಂತೆ ಅಧಿಕಾರಯುತವಾಗಿ ಮಾತನಾಡುವ ಪರಿಣಿತಿಯನ್ನು ಹೊಂದಿದ. ಪಂಡಿತಾಗ್ರಣಿಗಳಾದ ಶ್ರೀನಿವಾಸಾಚಾರ್ಯರೇ ಮಗನಿಗೆ ವಿದ್ಯಾಗುರುಗಳಾಗಿ ತಾವು ಕಲಿತಿದ್ದ ಸಮಸ್ತ ವಿದ್ಯೆಯನ್ನು ಪ್ರಾಂಜಲ ಮನಸ್ಸಿನಿಂದ ಧಾರೆ ಎರೆದರು. ಕುಂಭಕೋಣೆ, ಶ್ರೀರಂಗ, ಮಧುರೆ, ತಂಜಾವೂರು ಮುಂತಾದ ಕಡೆಗಳಲ್ಲಿ ನಡೆಯುತ್ತಿದ್ದ ವಿದ್ವತ್ಸಭೆಗಳ ವಾಕ್ಯಾರ್ಥಗಳಲ್ಲಿ ಪರವಾದಿಗಳು ಎಷ್ಟೇ ಪ್ರಬಲರಾಗಿದ್ದರೂ ನಿರ್ದಾಕ್ಷಿಣ್ಯವಾಗಿ, ಆಧಾರಸಹಿತವಾಗಿ ಅವರ ಕುಮತಗಳನ್ನು ಖಂಡಿಸುವ ಎದೆಗಾರಿಕೆ ಮತ್ತು ಸಮೀಚೀನವಾದ ಪ್ರಮೇಯಗಳನ್ನು ನೀಡಿ ದ್ವೈತ ಸಿದ್ಧಾಂತದ ಪಾರಮ್ಯವನ್ನು ಹಿರಿದಾಗಿ ಸಾದರಪಡಿಸುವ ವಿಶಿಷ್ಟ ಕಲೆ ತಾರುಣ್ಯದಲ್ಲಿಯೇ ಜಯರಾಮನಿಗೆ ಸಿದ್ಧಿಸಿತು. ಪ್ರತಿಯೊಂದು ವಿದ್ವದ್ಗೋಷ್ಠಿಯಲ್ಲಿ ಜಯರಾಮನಿಗೆ ಗಮನಾರ್ಹವಾದ ಸ್ಥಾನ ದೊರಕಿ ಆತ ಜಯರಾಮಾಚಾರ್ಯ ಎಂಬ ಹೆಸರಿನಿಂದ
ಪಂಡಿತಾಗ್ರಣಿಗಳ ಸಾಲಿನಲ್ಲಿ ಪ್ರತಿಷ್ಠಿತನಾದ. ವಿದ್ವನ್ಮಣಿಗಳಾದ ಜಯರಾಮಾಚಾರ್ಯರಿಗೆ ಯುಕ್ತ ಕಾಲದಲ್ಲಿ ಸೌಜನ್ಯ ಸೌಶೀಲ್ಯಾದಿ ಗುಣಸಂಪನ್ನಿಯಾದ ಸಾಲಂಕೃತ ಯೋಗ್ಯ ಕನ್ಯೆಯೊಂದಿಗೆ ವಿವಾಹವೂ ಆಯಿತು. ಶ್ರೀ ಜಯರಾಮಾಚಾರ್ಯರ ಮಕ್ಕಳು ಶ್ರೀ ವೇಣುಗೋಪಾಲಾಚಾರ್ಯ, ಶ್ರೀ ರಾಮಾಚಾರ್ಯ, ಶ್ರೀ ರಾಘವೇಂದ್ರಾಚಾರ್ಯ ಮತ್ತು ಶ್ರೀ ಕೃಷ್ಣಾಬಾಯಿ. ತಂದೆಯವರು ವಿದ್ಯಾಗುರುಗಳು ಆದ ಶ್ರೀನಿವಾಸಾಚಾರ್ಯರು ಮುಂದೆ ಶ್ರೀ ಉಪೇಂದ್ರ ತೀರ್ಥರ ಕರುಣಾ ಕಟಾಕ್ಷಕ್ಕೆ ಪಾತ್ರರಾಗಿ ಶ್ರೀ ವಾದೀಂದ್ರ ತೀರ್ಥರೆಂಬ ಅಭಿಧಾನದಿಂದ ಸರ್ವಜ್ಞ ಪೀಠವನ್ನೇರಿದರು. ಶ್ರೀ ಜಯರಾಮಾಚಾರ್ಯರು ತಮಗೆ ಅತಿ ಪ್ರಿಯವಾದ ಗುರುಗುಣಸ್ತವನಕ್ಕೆ ವ್ಯಾಖ್ಯಾನ ರಚಿಸಿ ತಮ್ಮ ವಿದ್ಯಾಗುರುಗಳು, ಪಿತೃಪಾದರು, ಕೃತಿಕರ್ತರೂ ಆದ ಶ್ರೀ ವಾದೀಂದ್ರ ತೀರ್ಥರಿಗೆ ತೋರಿಸಿ ಅವರ ಅಭಿಪ್ರಾಯವನ್ನು ತಿಳಿಯುವ ಅಪೇಕ್ಷೆ ಪಟ್ಟರು. ವರದೇಂದ್ರ ಕರ ಪದ್ಮಜಾತಾ ಬೇಡುವೆ, ವರದೇಂದ್ರ ಕರ ಪದ್ಮಜಾತಾ ಬೇಡುವೆ, ಚರಣದಿ ರತಿಗಿತ್ತು ದುರಿತ ನಿವಾರಿಸು, ಚರಣದಿ ರತಿಗಿತ್ತು ದುರಿತ ನಿವಾರಿಸು, ರಿತ್ತಿಯ ಮಂದಿರವಾಸ ಕರುಣಿಸು, ಸೋತ್ತಮ ಜನ ಸಹವಾಸ. ವಾದೀಂದ್ರ ಸ್ವಾಮಿಗಳು ಆ ಕೃತಿಯನ್ನು ಒಮ್ಮೆ ನೋಡಿ ತಿರುವು ಹಾಕಿದರಾದರೂ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡಲೇ ವ್ಯಕ್ತಪಡಿಸಲಿಲ್ಲ. ವ್ಯಾಖ್ಯಾನ ಕುರಿತು ಗುರುಗಳ ಅಭಿಪ್ರಾಯಕ್ಕಾಗಿ ಆಚಾರ್ಯರು ಮತ್ತೊಮ್ಮೆ ಪ್ರಾರ್ಥಿಸಿದಾಗ ಆಯಿತು, ಓದಿದ ನಂತರ ಹೇಳುತ್ತೇವೆ ಎಂದು ಬಿಟ್ಟರು. ನಂತರ ಶ್ರೀ ವಾದೀಂದ್ರ ತೀರ್ಥರು ಆ ವ್ಯಾಖ್ಯಾನ ಕೃತಿಯನ್ನು ಆದ್ಯಂತವಾಗಿ ಓದಿ ವ್ಯಾಖ್ಯಾನ ಕೌಶಲ್ಯವನ್ನು ನೋಡಿ ತುಂಬ ಸಂತೋಷಪಟ್ಟರು. ಆದರೆ ಅದನ್ನು ಬಹಿರಂಗವಾಗಿ ತೋರಗೊಡಲಿಲ್ಲ. ಜಯರಾಮಾಚಾರ್ಯರಿಗೆ ಗ್ರಂಥಾವಲೋಕನ, ಗ್ರಂಥ ನಿರ್ಮಾಣದಲ್ಲಿದ್ದ ಒಲವು, ವಾಕ್ಯಾರ್ಥಗಳಲ್ಲಿ ಭಾಗವಹಿಸಿ ವಾದ ವೈಭವವನ್ನು ತೋರುವಲ್ಲಿದ್ದ ಆಸಕ್ತಿ, ವಿರಕ್ತಿಯ ಕಡೆ ಇರಲಿಲ್ಲ ಎಂಬ ವಿಷಯವೂ ಶ್ರೀ ವಾದೀಂದ್ರ ತೀರ್ಥರಿಗೆ ತಿಳಿದಿತ್ತು. 4 ದಿವಸಗಳಾದರೂ ಶ್ರೀ ವಾದೀಂದ್ರ ತೀರ್ಥರು ಏನನ್ನೂ ಹೇಳದಿದ್ದಾಗ ಜಯರಾಮಾಚಾರ್ಯರೇ ಗುರುಗಳನ್ನು ಕಂಡು ತಮ್ಮ ವ್ಯಾಖ್ಯಾನ ಕೃತಿ ಕುರಿತು ಅವರ ಅಭಿಪ್ರಾಯವನ್ನು ತಿಳಿಸಲು ವಿನಯಪೂರ್ವಕವಾಗಿ ವಿಜ್ಞಾಪಿಸಿಕೊಂಡರು. ಆಗ ಶ್ರೀಗಳವರು ಕೃತಿಯ ಕುರಿತಾಗಿ ಕೆಲವೊಂದು ಮಾತನಾಡಿ ತಮ್ಮ ಮೆಚ್ಚುಗೆ ಸೂಚಿಸಿ ಕಡೆಗೆ ಇದರಿಂದೆಲ್ಲ ಗತಿಯಾಗದು, ನಿಜವಾದ ವೈರಾಗ್ಯ ಬೇಕು ಎಂದು ಬಿಟ್ಟರು. ಶ್ರೀಗಳವರು ಮೆಚ್ಚುಗೆಯ ನುಡಿಗಳನ್ನಾಡಿದರೂ ಕಡೆಯಲ್ಲಿ ಅವರು ಹೇಳಿದ ಇದರಿಂದೆಲ್ಲ ಗತಿಯಾಗದು, ನಿಜವಾದ ವೈರಾಗ್ಯ ಬೇಕು ಎಂಬ ವಾಕ್ಯ ಆಚಾರ್ಯರ ಹೃನ್ಮನದಲ್ಲಿ ಬಾಣದಂತೆ ಹೊಕ್ಕಿಬಿಟ್ಟಿತು. ಶ್ರೀಗಳವರು ಹೀಗೇಕೆ ಹೇಳಿದರು? ನನ್ನಲ್ಲಿ ವೈರಾಗ್ಯವಿಲ್ಲವೇ? ಅವರ ಈ ಮಾತಿನ ಉದ್ದೇಶವೇನು ಎಂಬೆಲ್ಲ ಪ್ರಶ್ನೆಗಳು ಅವರನ್ನು ದಿನವಿಡೀ ಕಾಡಿತು. ಆದರೆ ಗುರುಗಳ ಅಭಿಪ್ರಾಯವನ್ನು ಅವರು ಸಕಾರಾತ್ಮಕವಾಗಿ ಸ್ವೀಕರಿಸಿದರು. ಶ್ರೀಗಳವರು ಹೇಳಿದ ಪರಮಗತಿಗೆ ಸಾಧನವಾದ ನಿಜವಾದ ವೈರಾಗ್ಯವನ್ನು ಗಳಿಸುವ ಅಚಲ ಛಲ ಜಯರಾಮಾಚಾರ್ಯರಲ್ಲಿ ಒಳಮೂಡಿತು. ಇದಾದ ಕೆಲವು ದಿವಸಗಳಲ್ಲಿ ಶ್ರೀ ವಾದೀಂದ್ರ ತೀರ್ಥರು ಗುರುರಾಜರ ಪ್ರೇರಣೆಯಂತೆ ತಮ್ಮ ಸಮರ್ಥ ವಿದ್ಯಾಶಿಷ್ಯರು, ವೈರಾಗ್ಯಾದಿ ಗುಣಸಂಪನ್ನರು ಮತ್ತು ಪೂರ್ವಾಶ್ರಮದ ಸಹೋದರರ ಪುತ್ರರೂ ಆಗಿದ್ದ ಶ್ರೀ ಪುರುಷೋತ್ತಮಾಚಾರ್ಯರಿಗೆ ಮಂತ್ರಾಲಯ ಕ್ಷೇತ್ರದಲ್ಲಿರುವ ಗುರುರಾಜರ ಮೂಲ ವೃಂದಾವನದ ಸಾನ್ನಿಧ್ಯದಲ್ಲಿಯೇ ಕ್ರಿಸ್ತಶಕ 1745 ಇಸವಿ ರುಧಿರೋದ್ಗಾರಿ ಸಂವತ್ಸರದಲ್ಲಿ ವಿದ್ಯುಕ್ತವಾಗಿ ತುರ್ಯಾಶ್ರಮವನ್ನು ನೀಡಿ ವಸುಧೇಂದ್ರ ತೀರ್ಥ ಎಂಬ ಆಶ್ರಮ ನಾಮವನ್ನು ಕರುಣಿಸಿದರು. ನಂತರ ಕ್ರಿಸ್ತಶಕ 1750 ಇಸವಿ ಪ್ರಮೋದಿನಿ ಸಂವತ್ಸರದ ಜ್ಯೇಷ್ಠ ಶುದ್ಧ ನವಮಿಯ ದಿವಸ ಮಂತ್ರಾಲಯದಲ್ಲಿಯೇ ಶ್ರೀ ವಾದೀಂದ್ರ ತೀರ್ಥರು ತಮ್ಮ ಅವತಾರವನ್ನು ಪೂರ್ಣಗೊಳಿಸಿದರು. ಶ್ರೀ ವಾದೀಂದ್ರ ತೀರ್ಥರ ಅಗಲಿಕೆ ಜಯರಾಮಾಚಾರ್ಯರಿಗೆ ಮತ್ತಷ್ಟು ಆಘಾತವನ್ನು ಮಾಡಿತು.
ಮನಃಶಾಂತಿಯನ್ನು ಅರಸುತ್ತಾ ತೀರ್ಥಕ್ಷೇತ್ರಗಳ ಪರ್ಯಟನೆಗೆ ಹೊರಟು ಬಿಟ್ಟರು. ಕೆಲವು ವರ್ಷಗಳು ಉರುಳಿದವು. ಮಂತ್ರಾಲಯದಲ್ಲಿದ್ದ ಶ್ರೀ ವಸುಧೇಂದ್ರ ತೀರ್ಥರಿಗೆ ತಮ್ಮ ಅವಸಾನ ಕಾಲ ಸಮೀಪಿಸುತ್ತಿರುವುದರ ಅರಿವಾಯಿತು. ತಮ್ಮ ನಂತರ ಸರ್ವಜ್ಞ ಪೀಠದ ಉತ್ತರಾಧಿಕಾರಿಯಾಗಿ ಪ್ರಕಾಂಡ ಪಂಡಿತರು, ಗುಣಸಂಪನ್ನರು, ಶ್ರೀಪಾದ ಪುತ್ರರೂ ಆದ ಶ್ರೀ ಜಯರಾಮಾಚಾರ್ಯರನ್ನೇ ನೇಮಕ ಮಾಡಬೇಕೆಂಬ ಇಚ್ಛೆ ಶ್ರೀಗಳವರಿಗಿದ್ದಿತು. ತಮ್ಮ ಸ್ವರೂಪೋದ್ಧಾರಕ ಗುರುಗಳಾದ ಶ್ರೀ ವಾದೀಂದ್ರ ತೀರ್ಥರ ಇಂಗಿತವೂ ಇದಾಗಿತ್ತೆಂಬುದನ್ನು ಬಲ್ಲ ಶ್ರೀ ವಸುಧೇಂದ್ರ ತೀರ್ಥರು ಜಯರಾಮಾಚಾರ್ಯರಿಗಾಗಿ ಸಾಕಷ್ಟು ಹುಡುಕಿಸಿದರು. ಆದರೆ ಆಚಾರ್ಯರು ಎಲ್ಲಿರುವರೆಂಬ ಸುಳಿವು ಸಿಕ್ಕಲಿಲ್ಲ. ಕಡೆಗೆ ಸಂಸ್ಥಾನದ ಪೂಜಾದಿ ವ್ಯವಸ್ಥೆಗಳಿಗೆ ಅಡಚಣೆ ಉಂಟಾಗಬಾರದೆಂದು ತಮ್ಮ ಪೂರ್ವಾಶ್ರಮದ ತಮ್ಮಂದಿರು, ವಿದ್ವನ್ಮಣಿಗಳೂ ಆದ ಶ್ರೀ ಬಲರಾಮಾಚಾರ್ಯರಿಗೆ ಸನ್ಯಾಸಾಶ್ರಮವನ್ನಿತ್ತು ಶ್ರೀ ವರದೇಂದ್ರ ತೀರ್ಥರೆಂಬ ಅಭಿಧಾನದಿಂದ ವೇದಾಂತ ಸಾಮ್ರಾಜ್ಯದ ಅಧಿಪತಿಗಳನ್ನಾಗಿ ಮಾಡಿದರು. ಇದಾದ ನಂತರ ಕ್ರಿಸ್ತಶಕ 1761 ವೃಷ ಸಂವತ್ಸರದ ಅಶ್ವಿನ ಬಹುಳ ಸಪ್ತಮಿಯಂದು ಬಳ್ಳಾರಿ ಜಿಲ್ಲೆಯ ಶಿರುಗುಪ್ಪ ಸಮೀಪವಿರುವ ತುಂಗಭದ್ರಾ ತೀರದ ಕೆಂಚನಗುಡ್ಡ ಎಂಬ ಸ್ಥಳದಲ್ಲಿ ಶ್ರೀ ವಸುಧೇಂದ್ರ ತೀರ್ಥರು ಬೃಂದಾವನಸ್ಥರಾದರು. ಇತ್ತ ಶ್ರೀ ಜಯರಾಮಾಚಾರ್ಯರು ಅನೇಕ ಕಡೆಗಳಲ್ಲಿ ಸಂಚರಿಸುತ್ತಾ ಕೆಲವು ವರ್ಷಗಳ ನಂತರ ಮಂತ್ರಾಲಯಕ್ಕೆ ಆಗಮಿಸಿದರು. ಆ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದ ಶ್ರೀ ಮಠದ ಪೀಠಾಧಿಪತಿಗಳಾದ ಶ್ರೀ ವರದೇಂದ್ರ ತೀರ್ಥರ ಭೇಟಿಯಾಯಿತು. ನಂತರ ಗುರುಗಳ ಅನುಮತಿ ಪಡೆದು ಕೆಂಚನಗುಡ್ಡಕ್ಕೆ ತೆರಳಿ ಶ್ರೀ ವಸುಧೇಂದ್ರ ತೀರ್ಥರ ಬೃಂದಾವನವನ್ನು ಸಂದರ್ಶಿಸಿ ಮತ್ತೆ ಅಲ್ಲಿಂದ ಉತ್ತರ ಭಾರತದ ದಿಕ್ಕಿನ ಕಡೆಗೆ ಪ್ರಯಾಣ ಕೈಗೊಂಡರು. ಪುಣೆಯ ಐತಿಹಾಸಿಕ ವಾಕ್ಯಾರ್ಥ. ಉತ್ತರ ಭಾರತದ ವಿವಿಧೆಡೆಗಳಲ್ಲಿ ಮತ್ತು ಮಹಾರಾಷ್ಟ್ರದ ಸಾತಾರ ಮುಂತಾದ ಸ್ಥಳಗಳಲ್ಲಿ ಸಂಚರಿಸುತ್ತಿದ್ದ ಶ್ರೀ ಜಯರಾಮಾಚಾರ್ಯರು ಪುನಃ ಶ್ರೀ ವರದೇಂದ್ರ ತೀರ್ಥರನ್ನು ಸಂಧಿಸಿದ್ದು ಪುಣ್ಯಪುರಿಯೆನ್ನಿಸಿದ ಪುಣೆಯಲ್ಲಿ. ವಾದೀಂದ್ರಯತಿ ತನುಜಾತಾ ಧೀರೇಂದ್ರ, ವಾದೀಂದ್ರಯತಿ ತನುಜಾತಾ ಧೀರೇಂದ್ರ, ಸದಮಲನಾಯರ ಪಾದದೊಳಿರಿಸು, ಸದಮಲನಾಯರ ಪಾದದೊಳಿರಿಸು, ರೀತಿಯ ಮಂದಿರವಾಸ ಕರುಣಿಸು, ಸೋತಮ ಜನ ಸಹವಾಸ. ಆಚಾರ್ಯರ ಪ್ರಕಾಂಡ ಪಾಂಡಿತ್ಯ ಮತ್ತು ಅದ್ಭುತ ವಾದ ವೈಭವಗಳು ಪ್ರಕಟಗೊಳ್ಳುವ ಐತಿಹಾಸಿಕ ಪ್ರಸಂಗವೊಂದು ಪುಣೆಯಲ್ಲಿ ನಡೆಯಿತು. ಆಗಿನ ಪೇಶ್ವೆ ರಾಜನ ಆಸ್ಥಾನದಲ್ಲಿ ರಾಜಕೀಯ ಮತ್ತು ಆಧ್ಯಾತ್ಮಿಕ ಸಲಹೆಗಾರರಾಗಿ ಮಾಹುಲಿಯ ರಾಮಶಾಸ್ತ್ರಿ ಪ್ರಭುಣಿ ಎಂಬ ಪ್ರಕಾಂಡ ಪಂಡಿತರಿದ್ದರು. ಹೆಸರಿಗೆ ತಕ್ಕಂತೆ ವಾದ ಯುದ್ಧದಲ್ಲಿ ಮಹಾಹುಲಿಯೇ ಆಗಿದ್ದ ಶಾಸ್ತ್ರಿಗಳಿಗೆ ಪುಣೆಗೆ ಯಾರೇ ಪಂಡಿತರು ಆಗಮಿಸಿದರೂ ಅವರೊಂದಿಗೆ ಸೌಹಾರ್ದಯುತವಾಗಿ ಪಂಥ ಕಟ್ಟಿ ವಾಕ್ಯಾರ್ಥ ನಡೆಸಿ ಅವರನ್ನು ವಾದದಲ್ಲಿ ಪರಾಭವಗೊಳಿಸುವುದು ಶಾಸ್ತ್ರಿಗಳ ಹವ್ಯಾಸವಾಗಿದ್ದಿತು. ಶ್ರೀ ಜಯರಾಮಾಚಾರ್ಯರು ಪುಣೆಗೆ ಬಂದ ಸಂದರ್ಭದಲ್ಲಿ ಆ ಮೊದಲೇ ಅಲ್ಲಿಗೆ ಆಗಮಿಸಿದ್ದ ಶ್ರೀ ವರದೇಂದ್ರ ಸ್ವಾಮಿಗಳೊಂದಿಗೂ ಮತ್ತು ಶ್ರೀರಾಮಶಾಸ್ತ್ರಿಗಳೊಂದಿಗೂ ವಾಕ್ಯಾರ್ಥದ ಏರ್ಪಾಟಾಗಿದ್ದಿತು. ಜಯರಾಮಾಚಾರ್ಯರು ಶಾಸ್ತ್ರಿಗಳ ವಿಶಿಷ್ಯರನ್ನೆಲ್ಲ ನಿರಾಯಾಸವಾಗಿ ಪರಾಭವಗೊಳಿಸಿದರು. ಕೊನೆಗೆ ನಿರ್ವಾಹವಿಲ್ಲದೆ ಸ್ವತಃ ರಾಮಶಾಸ್ತ್ರಿಗಳೇ ವಾಕ್ಯಾರ್ಥಕ್ಕೆ ಧುಮುಕಬೇಕಾಯಿತು. ಒಟ್ಟು 17 ದಿವಸಗಳ ಕಾಲ ನಡೆದ ಈ ವಾದದಲ್ಲಿ ಪ್ರಾರಂಭದ 5 ದಿವಸ ಶಾಸ್ತ್ರಿಗಳಿಗೂ ಜಯರಾಮಾಚಾರ್ಯರಿಗೂ ವಾಕ್ಯಾರ್ಥ ನಡೆಯಿತು. ಜಯರಾಮಾಚಾರ್ಯರ ಪಾಂಡಿತ್ಯ ವಾದ ವೈಖರಿಯನ್ನು ಕಂಡು ಪ್ರಭುಣೇ ಶಾಸ್ತ್ರಿಗಳು ಬೆಕ್ಕಸ ಬೆರಗಾಗಿ ಬಿಟ್ಟರು. ಜಯರಾಮಾಚಾರ್ಯರೊಂದಿಗೆ ವಾಕ್ಯಾರ್ಥ ಮುಂದುವರೆದಂತೆಲ್ಲ ಪ್ರಭುಣೇ ರಾಮಶಾಸ್ತ್ರಿಗಳಿಗೆ ಸೋಲಿನ ವಾಸನೆ ಬರತೊಡಗಿತು. ಹಾಗಾಗಿ ಶಾಸ್ತ್ರಿಗಳು ಪಣಬಂಧದ ನೆಪವೊಡ್ಡಿ ಆಚಾರ್ಯರೊಂದಿಗೆ ವಾದ ನಡೆಸಲು ಆಕ್ಷೇಪಣೆ ವ್ಯಕ್ತಪಡಿಸಿದರು. ಆಗ ವರದೇಂದ್ರ ಸ್ವಾಮಿಗಳೊಬ್ಬರೇ ವಾದದ ಹೊಣೆ ಹೊತ್ತು ವಾಕ್ಯಾರ್ಥವನ್ನು ಮುನ್ನಡೆಸಿದರು.
ಶ್ರೀ ವರದೇಂದ್ರ ತೀರ್ಥರಿಗೂ ಪ್ರಭುಣಿ ರಾಮಶಾಸ್ತ್ರಿಗಳಿಗೂ 17 ದಿವಸಗಳ ಕಾಲ ವಾಕ್ಯಾರ್ಥ ನಡೆಯಿತು. ಶ್ರೀಗಳವರಂತೂ ವಾದಮಲ್ಲರು, ಕೇಳಬೇಕೆ? ಶ್ರುತಿ ಶಾಸ್ತ್ರ ಉಪನಿಷತ್ ವಾಕ್ಯಗಳನ್ನು ಉದಾಹರಿಸುತ್ತಾ ಶಾಸ್ತ್ರಿಗಳನ್ನು ನಿರುತ್ತರಗೊಳಿಸಿದರು. ನಿರೀಕ್ಷಕ ಮಂಡಳಿ ಶ್ರೀ ವರದೇಂದ್ರ ತೀರ್ಥ ಶ್ರೀಪಾದಂಗಳವರೇ ಈ ಐತಿಹಾಸಿಕ ವಾಕ್ಯಾರ್ಥದಲ್ಲಿ ಜಯಶಾಲಿಗಳಾದರೆಂಬ ಮಹತ್ವದ ತೀರ್ಪನ್ನು ಸರ್ವಾನುಮತದಿಂದ ನೀಡಿತು. ವಾಕ್ಯಾರ್ಥಕ್ಕೆ ಮೊದಲು ಮಾಡಿಕೊಂಡ ಪಣದಂತೆ ಪ್ರಭುಣಿ ರಾಮಶಾಸ್ತ್ರಿಗಳು ಲಕ್ಷ್ಮೀ ರಸ್ತೆಯಲ್ಲಿದ್ದ ತಮ್ಮ ಭವ್ಯ ಬಂಗಲೆಯನ್ನು ಶ್ರೀಗಳವರಿಗೆ ಸಮರ್ಪಿಸಿದರು. ಆಗ ಶ್ರೀ ವರದೇಂದ್ರರು, ಶಾಸ್ತ್ರಿಗಳೇ, ನಾವು ದ್ವೈತ ಸಿದ್ಧಾಂತದ ಮೇಲ್ಮೆಯನ್ನು ತಿಳಿಸಲು ಈ ವಾಕ್ಯಾರ್ಥದಲ್ಲಿ ಭಾಗವಹಿಸಿದ್ದೇವೆ ವಿನಃ ತಮ್ಮ ಬಂಗಲೆಯನ್ನು ಪಡೆಯುವ ಬಯಕೆ ನಮಗಿಲ್ಲ. ಅದು ತಮ್ಮಲ್ಲೇ ಇರಲಿ ಎಂದು ಹೇಳಿದರು. ಶ್ರೀಗಳವರ ಹೃದಯ ವೈಶಾಲ್ಯ ಮತ್ತು ಔದಾರ್ಯಗಳನ್ನು ಕಂಡು ಮೂಕ ವಿಸ್ಮಿತರಾದ ಶಾಸ್ತ್ರಿಗಳು ಮಾತಿಗೆ ತಪ್ಪದೆ ತಮ್ಮ ನಿವಾಸವನ್ನು ಶ್ರೀಗಳವರಿಗೆ ಕೃಷ್ಣಾರ್ಪಣ ಪೂರ್ವಕ ಸಮರ್ಪಿಸಿ ತಮ್ಮ ಉಳಿದ ಆಯಸ್ಸನ್ನು ಕಾಶಿಯಲ್ಲಿ ಕಳೆಯಲು ನಿರ್ಗಮಿಸಿದರು. ಕುಂಭಕೋಣದಲ್ಲಿ ಸನ್ಯಾಸಕ್ಕೆ ಪ್ರೇರಣೆ. ವಾಕ್ಯಾರ್ಥ ಪ್ರಸಂಗವೆಲ್ಲ ಮುಗಿದ ಕೆಲವು ದಿವಸಗಳ ನಂತರ ಶ್ರೀ ಜಯರಾಮಾಚಾರ್ಯರು ಮುಂದೆ ಪ್ರಯಾಣ ಬೆಳೆಸಲು ಗುರುಗಳ ಅಪ್ಪಣೆ ಕೇಳಿದಾಗ ಶ್ರೀ ವರದೇಂದ್ರರು, ನಿಮ್ಮ ಸ್ಥಾನದಲ್ಲಿ ನಾವಿದ್ದೇವೆ. ಈ ಪೀಠ ನಿಮ್ಮದೇ ಆಗಬೇಕೆಂದು ನಮ್ಮ ಬಯಕೆ. ಮುಂದೆ ನೀವಿದನ್ನು ಸ್ವೀಕರಿಸಿ ನಮ್ಮ ಗುರುಗಳ ಆಜ್ಞೆಯನ್ನು ಪೂರ್ಣ ಮಾಡುವ ಶ್ರೇಯಸ್ಸನ್ನು ನಮಗೆ ತಂದುಕೊಡಬೇಕು ಎಂಬ ಆದೇಶದೊಂದಿಗೆ ಆಚಾರ್ಯರನ್ನು ಸನ್ಮಾನಿಸಿ ಕಳುಹಿಸಿಕೊಟ್ಟರು. ಶ್ರೀ ಜಯರಾಮಾಚಾರ್ಯರು ಶ್ರೀಮಠದ ಕೇಂದ್ರ ಸ್ಥಳವಾಗಿದ್ದ ಶ್ರೀ ವಿಜೇಂದ್ರ ಸ್ವಾಮಿಗಳವರ ಭವ್ಯ ಬೃಂದಾವನದ ಸನ್ನಿಧಾನವಿರುವ ಕುಂಭಕೋಣಕ್ಕೆ ಬಂದು ಶ್ರೀ ವಿಜೇಂದ್ರ ಗುರುಗಳನ್ನು ಸೇವಿಸುತ್ತಾ ಅವರ ಗ್ರಂಥಗಳ ಕುರಿತಾಗಿ ಗಂಭೀರ ಚಿಂತನೆಯನ್ನು ನಡೆಸುತ್ತಾ ಕೆಲವು ದಿವಸಗಳ ಕಾಲ ನೆಲೆಸಿದರು. ಆಚಾರ್ಯರು ಪರಮ ವಿರಕ್ತಿಯ ಮೇರು ಮಜಲನ್ನು ತಲುಪಿ ಯತ್ಯಾಶ್ರಮವನ್ನು ಸ್ವೀಕರಿಸುವ ಅದಮ್ಯ ಬಯಕೆ ಅವರಲ್ಲಿ ಒಡಮೂಡಿತು. ಇದನ್ನು ಭಗವತ್ ಪ್ರೇರಣೆಯೆಂದೇ ಭಾವಿಸಿ ಶ್ರೀ ವಿಜೇಂದ್ರ ಗುರು ಸಾರ್ವಭೌಮರ ಮುಂದೆ ಸನ್ಯಾಸ ಸ್ವೀಕರಿಸಲು ಅವರ ಅನುಜ್ಞೆಯನ್ನು ಬೇಡಿದರು. ಶ್ರೀ ವಿಜೇಂದ್ರ ಸ್ವಾಮಿಗಳು ಜಯರಾಮಾಚಾರ್ಯರ ಸ್ವಪ್ನದಲ್ಲಿ ತೋರಿಕೊಂಡು ತುರ್ಯಾಶ್ರಮವನ್ನು ಸ್ವೀಕರಿಸಲು ಅನುಮತಿ ನೀಡಿ ಮುಂದೆ ಶ್ರೀ ವರದೇಂದ್ರ ತೀರ್ಥರ ಬಳಿಗೆ ಹೋಗಿ ಅವರಲ್ಲಿ ಸನ್ಯಾಸ ದೀಕ್ಷೆ, ಮಂತ್ರಮುದ್ರೆ ಹಾಗೂ ಗುರೋಪದೇಶಗಳನ್ನು ಪಡೆಯುವಂತೆಯೂ ಸೂಚಿಸಿದರು. ಶ್ರೀ ವಿಜೇಂದ್ರ ಗುರು ಸಾರ್ವಭೌಮರ ನಿರ್ದೇಶನದಂತೆ ಶ್ರೀ ಜಯರಾಮಾಚಾರ್ಯರು ಶ್ರೀ ವರದೇಂದ್ರ ತೀರ್ಥರ ಬಳಿಗೆ ಬಂದರು. ಗುರುಪುತ್ರರನ್ನು ನೋಡಿ ಶ್ರೀ ವರದೇಂದ್ರ ಸ್ವಾಮಿಗಳಿಗೆ ಪರಮಾನಂದವಾಯಿತು. ಶ್ರೀ ವರದೇಂದ್ರ ತೀರ್ಥರು ಕ್ರಿಸ್ತಶಕ 1775-76 ಜಯನಾಮ ಸಂವತ್ಸರದ ಶುಭ ದಿವಸದಂದು ಶ್ರೀ ಜಯರಾಮಾಚಾರ್ಯರಿಗೆ ಸನ್ಯಾಶ್ರಮವನ್ನಿತ್ತು ಸರ್ವಜ್ಞ ಪೀಠದಲ್ಲಿ ಕೂಡಿಸಿ ಶ್ರೀ ಧೀರೇಂದ್ರ ತೀರ್ಥ ಎಂಬ ಅನ್ವರ್ಥ ನಾಮಧೇಯವನ್ನು ಕರುಣಿಸಿ ಮಹಾಸಂಸ್ಥಾನದ ಉತ್ತರಾಧಿಕಾರಿಗಳನ್ನಾಗಿ ಮಾಡಿದರು. ನಂತರ ಗುರುಗಳ ಆದೇಶದಂತೆ ಉತ್ತರ ಭಾರತದ ಹಲವಾರು ಪ್ರದೇಶಗಳಲ್ಲಿ ದಿಗ್ವಿಜಯ ಯಾತ್ರೆ ಕೈಗೊಂಡು ಸಾತಾರ, ಪೂನಾ ಮೊದಲಾದ ರಾಜ್ಯಗಳ ಅಧಿಪತಿಗಳಿಂದ ಆಮಂತ್ರಿತರಾಗಿ ಅವರಿಂದ ಸೇವ್ಯಮಾನ್ಯರಾದ ಅಂಶವೂ ಬೆಳಕಿಗೆ ಬರುತ್ತದೆ. ಮುಂದೆ ಶ್ರೀಗಳವರು ಸಂಚಾರತ್ವೇನ ಕರ್ನಾಟಕದ ಮಧ್ಯಭಾಗದಲ್ಲಿರುವ ಹಾವೇರಿ ಸಮೀಪದ ರಿತ್ತಿ ಎಂಬ ಗ್ರಾಮಕ್ಕೆ ಬಂದರು. ಪುಣ್ಯತಮವಾದ ವರದಾ ನದಿಯ ತಟದಲ್ಲಿ ಋಷಿಯ ಆಶ್ರಮದಂತೆ ಶೋಭಿಸುತ್ತಿದ್ದ ಆ ಪ್ರದೇಶ ಶ್ರೀ ಧೀರೇಂದ್ರ ತೀರ್ಥರನ್ನು ಬಹುವಾಗಿ ಆಕರ್ಷಿಸಿತು. ಆದರೆ ಆ ಸಂದರ್ಭದಲ್ಲಿ ಅಲ್ಲಿ ಕೆಲವು ವಾಮಾಚಾರಿಗಳ ಹಾವಳಿ ವಿಪರೀತವಿದ್ದು ಅವರು ತಾವು ವಶಪಡಿಸಿಕೊಂಡಿದ್ದ ಕ್ಷುದ್ರ ಸಿದ್ಧಿಗಳ ಬಲದಿಂದ ಅಮಾಯಕರಾದ ಗ್ರಾಮಸ್ಥರನ್ನು ಹಿಂಸಿಸುತ್ತಿದ್ದರು. ಗ್ರಾಮಸ್ಥರ ಪ್ರಾರ್ಥನೆಯನ್ನು ಮನ್ನಿಸಿ ತಮ್ಮ ತಪಪ್ರಭಾವದಿಂದ ದುಷ್ಟರಾದ ವಾಮಾಚಾರಿಗಳು ಅಲ್ಲಿಂದ ಪಲಾಯನ ಮಾಡುವಂತೆ ಮಾಡಿದರು. ಗ್ರಾಮಸ್ಥರ ಭಕ್ತಿಯುತ ಕೋರಿಕೆಯಂತೆ ಶ್ರೀಗಳವರು ಮುಂದೆ ಎಲ್ಲಿಯೂ ಹೆಚ್ಚು ಸಂಚಾರಕ್ಕೆ ಕೈಗೊಳ್ಳದೆ ವರದಾ ತೀರದ ಆ ಪವಿತ್ರ ಪರಿಸರದಲ್ಲಿಯೇ
ತಮ್ಮ ಶಿಷ್ಯ ಸಮುದಾಯಕ್ಕೆ ಸತ್ಯಾಸ್ತ್ರ ಪಾಠ ಪ್ರವಚನಗಳನ್ನು ಮಾಡುತ್ತಾ ನೆಲೆಸಿದರು. ಗರುವಾದಿ ದುರ್ಬುದ್ಧಿ ಬಿಡಿಸು ನೂತಿಸುವೆ, ಗರುವಾದಿ ದುರ್ಬುದ್ಧಿ ಬಿಡಿಸು ನೂತಿಸುವೆ, ಪರಮ ವಿರಾತಿಯ ಪಥ ತೋರಿ ನಲಿಸು, ಪರಮ ವಿರಾತಿಯ ಪಥ ತೋರಿ ನಲಿಸು, ರೀತಿಯ ಮಂದಿರ ವಾಸ ಕರುಣಿಸು, ಸೋತ್ತಮ ಜನ ಸಹವಾಸ. ಅತ್ತ ಪುಣೆಯಲ್ಲಿ ಶ್ರೀ ವರದೇಂದ್ರ ತೀರ್ಥರಿಗೆ ತೀವ್ರ ದೇಹಾಲಸ್ಯವಾಯಿತು. ತಮ್ಮ ಉತ್ತರಾಧಿಕಾರಿಗಳಾದ ಶ್ರೀ ಧೀರೇಂದ್ರ ತೀರ್ಥರು ಹತ್ತಿರದಲ್ಲಿಲ್ಲದ ಕಾರಣ ಶ್ರೀಗಳವರು ನಿರ್ವಾಹವಿಲ್ಲದೆ ಸಂಸ್ಥಾನದ ಪೂಜಾ ವ್ಯವಸ್ಥೆಗಳಿಗೆ ಭಂಗ ಬರಬಾರದೆಂಬ ಉದ್ದೇಶದಿಂದ ತಮ್ಮ ಬಳಿಯೇ ಇದ್ದ ವಿದ್ಯಾ ವಿನಯ ಸಂಪನ್ನರು, ತಮ್ಮ ಪೂರ್ವಾಶ್ರಮದ ಸಹೋದರರೂ ಆದ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರಿಗೆ ಕ್ರಿಸ್ತ ಶಕ 1764 ಶೋಭನಕೃತ್ ಸಂವತ್ಸರದಲ್ಲಿ ಶ್ರೀ ಭುವನೇಂದ್ರ ತೀರ್ಥ ಎಂಬ ಅಭಿಧಾನದಿಂದ ತುರ್ಯಾಶ್ರಮವನ್ನಿತ್ತು ಆಶೀರ್ವದಿಸಿದರು. ಮುಂದೆ ಸಂಸ್ಥಾನವನ್ನು ಜ್ಯೇಷ್ಠ ಯತಿಗಳಾದ ಶ್ರೀ ಧೀರೇಂದ್ರ ತೀರ್ಥರಿಗೊಬ್ಬಿಸಿ ಅವರ ಶಿಷ್ಯತ್ವದಲ್ಲಿ ಶಾಸ್ತ್ರಾಧ್ಯಯನವನ್ನು ಕೈಗೊಂಡು ಅವರ ಆಜ್ಞೆಯಂತೆ ನಡೆಯತಕ್ಕದ್ದು ಎಂಬುದಾಗಿ ಭುವನೇಂದ್ರರಿಗೆ ಆದೇಶಿಸಿದ ಶ್ರೀ ವರದೇಂದ್ರ ಸ್ವಾಮಿಗಳು ಕ್ರಿಸ್ತ ಶಕ 1785 ವಿಶ್ವಾವಸು ಸಂವತ್ಸರದ ಆಷಾಢ ಶುದ್ಧ ಷಷ್ಠಿಯ ದಿವಸ ಪುಣೆಯಲ್ಲಿ ಬೃಂದಾವನಸ್ಥರಾದರು. ವಾದೇ ವಿಜಯಶೀಲಾಯ ವರದಾಯ ವರಾರ್ಥಿನಾ ವದಾನ್ಯ ಜನಸಿಂಹಾಯ ವರದೇಂದ್ರಾಯ ತೇ ನಮಃ. ಜ್ಯೇಷ್ಠ ಯತಿಗಳಾದ ಶ್ರೀ ಧೀರೇಂದ್ರ ತೀರ್ಥರು ಹೊಸರಿತ್ತಿಯಲ್ಲಿರುವರೆಂಬ ವಿಷಯ ಶ್ರೀ ಭುವನೇಂದ್ರ ತೀರ್ಥರಿಗೆ ತಿಳಿದು ಹೊಸರಿತ್ತಿಗೆ ನಂತರ ಗುರುಗಳು ನೀಡಿದ ಆದೇಶವನ್ನು ಧೀರೇಂದ್ರರಿಗೆ ತಿಳಿಸಿ ಸಂಸ್ಥಾನವನ್ನು ಒಪ್ಪಿಸಿದರು. ಗುರುಗಳ ಆಜ್ಞೆಯನ್ನು ಶಿರಸಾವಹಿಸಿದ ಶ್ರೀ ಧೀರೇಂದ್ರ ತೀರ್ಥರು ಕೆಲವು ತಿಂಗಳುಗಳ ಕಾಲ ಮೂಲ ರಘುಪತಿ, ವೇದವ್ಯಾಸಾದಿ ಸಂಸ್ಥಾನ ಪ್ರತಿಮೆಗಳನ್ನು ಪರಮ ಭಕ್ತಿಯಿಂದ ಪೂಜಿಸಿದರು. ಶ್ರೀ ಧೀರೇಂದ್ರ ಸ್ವಾಮಿಗಳ ಸನ್ನಿಧಾನ ವಿಶೇಷದಿಂದ ರಿತ್ತಿ ಗ್ರಾಮ ಹೊಸ ಸ್ವರೂಪವನ್ನು ಪಡೆದುಕೊಂಡು ಹೊಸರಿತ್ತಿಯಾಗಿ ಕಂಗೊಳಿಸಿತು. ಬ್ರಹ್ಮಕರಾರ್ಚಿತ ಚತುರ್ಯುಗ ಮೂರ್ತಿ ಶ್ರೀಮನ್ ಮೂಲರಾಮದೇವರ ಸಾನ್ನಿಧ್ಯದಿಂದಾಗಿ ಹೊಸರಿತ್ತಿ ಅಯೋಧ್ಯೆಯಂತೆ ವಿರಾಜಿಸಿದರೆ, ಸನಿಹದಲ್ಲಿಯೇ ಇದ್ದ ವರದಾ ನದಿ ಸರಿಯೂ ನದಿಯ ಸಲಿಲದಂತೆ ರಾಮನಾಗಮನದಿಂದ ಸಂಭ್ರಮಿಸಿ ತುಂಬಿ ಹರಿಯಿತು. ಶ್ರೀ ಧೀರೇಂದ್ರ ತೀರ್ಥರ ಶಿಷ್ಯ ವೃಂದದ ಪ್ರಮುಖರೆಂದರೆ ಸಂಸ್ಥಾನಾಧಿಪತಿಗಳಾದ ಶ್ರೀ ಭುವನೇಂದ್ರ ತೀರ್ಥರು, ಗೃಹಸ್ಥ ಶಿಷ್ಯರಲ್ಲಿ ಸಾತಾರಿ ಆಚಾರ್ಯರು, ಶ್ರೀನಿವಾಸಾಚಾರ್ಯರು, ರಾಘವೇಂದ್ರಾಚಾರ್ಯರು, ವೇಣುಗೋಪಾಲ ಆಚಾರ್ಯರು, ಶ್ರೀಧರಮೂರ್ತಿ ಆಚಾರ್ಯರು, ರಾಜಗೋಪಾಲಾಚಾರ್ಯರು, ಸುದರ್ಶನಾಚಾರ್ಯರು ಮುಂತಾದವರನ್ನು ಹೆಸರಿಸಬಹುದು. ಅವರಲ್ಲಿ ಸುದರ್ಶನಾಚಾರ್ಯರು ಶ್ರೀ ವೈಷ್ಣವ ಮತ ಸಂಪ್ರದಾಯಕ್ಕೆ ಸೇರಿದ್ದು ಮಹಾಚಾರ್ಯರೆಂಬ ಖ್ಯಾತಿಯನ್ನು ಪಡೆದಿದ್ದರು. ವೃತ್ತಿಯಲ್ಲಿ ದಿನನಿತ್ಯ ಏರ್ಪಡಿಸುತ್ತಿದ್ದ ವಿದ್ವದ್ಗೋಷ್ಠಿಯಲ್ಲಿ ಪರಸ್ಪರ ತತ್ವ ಜಿಜ್ಞಾಸೆ ನಡೆಯುತ್ತಿತ್ತೇ ಹೊರತು ಅಲ್ಲಿ ಮತದ್ವೇಷಕ್ಕಾಗಲಿ ಮಠದ್ವೇಷಕ್ಕಾಗಲಿ ಅಥವಾ ವ್ಯಕ್ತಿಗತ ಮಾತ್ಸರ್ಯಗಳಿಗಾಗಲಿ ಅವಕಾಶವಿರಲಿಲ್ಲ. ಆ ಸಂದರ್ಭದ ವಿದ್ವಜ್ಜನರಲ್ಲಿ ವಿಶಾಲ ದೃಷ್ಟಿಕೋನವಿದ್ದಿತು. ಮಠಾಂಧತೆಯನ್ನು ಭಕ್ತಿಯ ಬೆಳಕು ಮೆಟ್ಟಿ ನಿಂತಿತ್ತು. ಸತ್ಯಾನ್ವೇಷಣೆಗೆ ಒತ್ತು ನೀಡುತ್ತಿದ್ದರಿಂದ ದಕ್ಷಿಣಕ್ಕೆಡೆ ಮಾಡದೆ, ಈಗಿನಂತೆ ವಿತಂಡವಾದದ ವಿಕೃತಿಗಳಿಯದೆ ಸತ್ಯವನ್ನು ಸೌಹಾರ್ದಯುತವಾಗಿ ಸ್ವೀಕರಿಸುವ ಧೈರ್ಯ, ಎದೆಗಾರಿಕೆ ಅಂದಿನವರಲ್ಲಿ ಇದ್ದಿತು. ಹಾಗಾಗಿ ಮೋಕ್ಷ ಸಾಧನೆಯ ಮೆಟ್ಟಿಲಾದ ಮಧ್ವ ಸಿದ್ಧಾಂತದ ತತ್ವಪುಂಜ ಮಠಗಳ ನಡುವೆ ಬಿರುಕು ಮೂಡಿಸುವ
ಸಂಕುಚಿತ ಭಾವಕ್ಕೆಡೆ ಮಾಡದೆ ಬದುಕಿನ ಸ್ವಾರಸ್ಯವನ್ನು, ಸೊಗಸನ್ನು, ಸಾರ್ಥಕತೆಯನ್ನು ಮತ್ತು ಎಲ್ಲಕ್ಕಿಂತ ಸಾಮರಸ್ಯವನ್ನು ನೂರ್ಮಡಿಗೊಳಿಸಿತ್ತು. ಧೀರೇಂದ್ರರ ಹೃದಯ ವೈಶಾಲ್ಯ, ಕಾರುಣ್ಯಾದಿ ಗುಣಗಳಿಗೆ ಮನಸೋತು ಮಾನವಿ ಜಗನ್ನಾಥದಾಸರು ಶ್ರೀಗಳವರ ಜೀವಿತಾಂತ್ಯದವರೆಗೂ ವೃತ್ತಿಯಲ್ಲಿಯೇ ನೆಲೆಸಿಬಿಟ್ಟರು. ಶ್ರೀ ಜಗನ್ನಾಥದಾಸರು ತಮ್ಮ ಪ್ರಸಿದ್ಧ ರಚನೆಯಾದ ಹರಿಕಥಾಮೃತ ಸಾರವನ್ನು ಹೊಸ ರೀತಿಯ ಧೀರೇಂದ್ರ ತೀರ್ಥರ ಮಾರ್ಗದರ್ಶನದಲ್ಲಿಯೇ ರಚಿಸಿದರು. ಇವರೊಂದಿಗೆ ಹೊಸ ರೀತಿಗೆ ಸಮೀಪದ ಕರ್ಜಗಿ ಗ್ರಾಮವಾಸಿಗಳು, ಶ್ರೀ ಜಗನ್ನಾಥದಾಸರ ಶಿಷ್ಯೋತ್ತಮರೂ ಆದ ಶ್ರೀಧ ವಿಠ್ಠಲದಾಸರು ಜೊತೆಗೂಡುತ್ತಿದ್ದರು. ಶ್ರೀ ಜಗನ್ನಾಥದಾಸರು ರಚಿಸಿದ ಪದ್ಯಗಳ ವಾಚನವನ್ನು ಶ್ರೀಧ ವಿಠ್ಠಲದಾಸರು ಮಾಡುತ್ತಿದ್ದರೆ ಅವುಗಳ ಅರ್ಥವನ್ನು ಶ್ರೀ ಧೀರೇಂದ್ರ ತೀರ್ಥರು ಅನೇಕ ಶಾಸ್ತ್ರ ಪ್ರಮೇಯಗಳನ್ನು ಉದಾಹರಣೆಯಾಗಿ ನೀಡಿ ವಿವರಿಸುತ್ತಿದ್ದರೆಂಬ ಹೇಳಿಕೆ ಇದೆ. ಶ್ರೀಧ ವಿಠ್ಠಲದಾಸರೇ ಮುಂದೆ ತಮ್ಮ ಗುರುಗಳು ರಚಿಸಿದ ಹರಿಕಥಾಮೃತ ಸಾರಕ್ಕೆ ಫಲಸ್ತುತಿಯನ್ನು ರಚಿಸಿದರು. ದಾಸಜನ ಪರಿಪೋಷ ಪಾಲಿಸು, ದಾಸಜನ ಪರಿಪೋಷ ಪಾಲಿಸು, ಕೀಶೇಷನೊಲುಮೆಯ ಪಡೆದ ವಿಶೇಷ, ಕೀಶೇಷನೊಲುಮೆಯ ಪಡೆದ ವಿಶೇಷ ರೀತಿಯ ಮಂದಿರವಾಸ ಕರುಣಿಸು ಸೋತಮ ಜನ ಸಹವಾಸ. ಶ್ರೀ ಧೀರೇಂದ್ರ ತೀರ್ಥರು ರಚಿಸಿದ ಕೃತಿಗಳು. ಮೇಲ್ಕಂಡವುಗಳಲ್ಲಿ ಕೆಲವು ಕೃತಿಗಳು ಮಾತ್ರ ಉಪಲಬ್ಧವಿದೆ. ಇವಲ್ಲದೆ ಶ್ರೀ ಧೀರೇಂದ್ರ ತೀರ್ಥರು ಇನ್ನೂ ಹಲವಾರು ವ್ಯಾಖ್ಯಾನ ಹಾಗೂ ಸ್ವತಂತ್ರ ಕೃತಿಗಳನ್ನು ರಚಿಸಿರುವರೆಂಬ ಹೇಳಿಕೆ ಇದ್ದು, ಈ ಕುರಿತು ಹೆಚ್ಚಿನ ಸಂಶೋಧನೆಯ ಅಗತ್ಯವಿದೆ. ಶ್ರೀ ಧೀರೇಂದ್ರ ತೀರ್ಥರು ತಮ್ಮ ಜೀವಿತದ ಅಂತ್ಯಕಾಲದಲ್ಲಿ ಹೆಚ್ಚು ಸಂಚಾರ ಕೈಗೊಳ್ಳದೆ ವರದಾ ನದಿಯ ಹೊಸ ರೀತಿಯಲ್ಲಿಯೇ ಅನುಷ್ಠಾನಪರರಾಗಿ ನೆಲೆಸಿದರು. ಧೀರೇಂದ್ರ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಿಂದಾಗಿ ವರದಾ ತೀರ ಕಾಶಿ ನೈಮಿಷಾರಣ್ಯದಂತೆ ಕಂಗೊಳಿಸಿತು. ಕ್ರೋಧಿನಾಮ ಸಂವತ್ಸರದ ಕೊನೆಯ ತಿಂಗಳಾದ ಪಾಲ್ಗುಣ ಮಾಸದ ತ್ರಯೋದಶಿಯ ಶುಭ ದಿವಸದಂದು ತಮಗೆ ಪ್ರಿಯವಾದ ವರದಾ ನದಿ ತೀರದ ಹೊಸ ರೀತಿಯಲ್ಲಿ ವಿರಕ್ತ ಶಿಖಾಮಣಿಗಳಾದ ಶ್ರೀ ಧೀರೇಂದ್ರ ತೀರ್ಥರು ಶ್ರೀಹರಿಯ ಚರಣಾರವಿಂದಗಳನ್ನೇ ಸ್ಮರಿಸುತ್ತಾ ಲಯಚಿಂತನೆಗೈದು ತಮ್ಮ ಅವತಾರ ಕಾರ್ಯವನ್ನು ಪೂರ್ಣಗೊಳಿಸಿದರು. ಧರಣಿ ಮಂಡಲೆ ಖ್ಯಾತಂ ಧೈರ್ಯಾದಿ ಗುಣ ಬ್ರಹ್ಮಿತಂ ಧಿಕೃತಾಶೇಷವಾದೀಭಂ ಧೀರಸಿಂಹ ಗುರುಂ ಭಜೆ ಧೀರಸಿಂಹ ಗುರುಂ ಭಜೆ ಧೀರಸಿಂಹ ಗುರುಂ ಭಜೆ. ಶ್ರೀ ಧೀರೇಂದ್ರ ತೀರ್ಥರು ವೃಂದಾವನಸ್ಥರಾಗಿ ಸುಮಾರು 7 ವರ್ಷಗಳು ಗತಿಸಿದವು. ಶ್ರೀ ಧೀರೇಂದ್ರರ ಅದ್ಭುತ ಮಹಿಮೆಗೆ ಸಾಕ್ಷಿಯಾಗುವ ರೋಚಕ ಪ್ರಸಂಗವೊಂದು ನಡೆಯಿತು. ವಿರಕ್ತ ಶಿಖಾಮಣಿಗಳಾದ ಶ್ರೀಗಳವರಿಗೆ ವರದಾ ನದಿಗೆ ಸಮೀಪದಲ್ಲಿ ನೆಲೆಸಬೇಕೆಂಬ ಅಪೇಕ್ಷೆ ಮೂಡಿರಬೇಕು. ನದಿ ತೀರದಲ್ಲಿ ಜಮೀನನ್ನು ಹೊಂದಿದ್ದ ರೈತನೊಬ್ಬನ ಸ್ವಪ್ನದಲ್ಲಿ ಶ್ರೀ ಧೀರೇಂದ್ರರು ತೋರಿಕೊಂಡು, ನಾವು ವರದೆಯ ಮಡಿಲಂಚಿನಲ್ಲಿ ಅನುಷ್ಠಾನಪರರಾಗಿ ಇರಲು ಇಚ್ಛಿಸುತ್ತೇವೆ. ಬೃಂದಾವನಕ್ಕೆ ಅಗತ್ಯವಾದ ಸ್ಥಳವನ್ನು ನಿನ್ನ ಜಮೀನಿನಲ್ಲಿ ನೀಡು, ನಿನಗೆ ಮಂಗಳವಾಗುವುದು ಎಂಬ ಸೂಚನೆ ನೀಡಿದರು. ಅದೇ ಸಂದರ್ಭದಲ್ಲಿ ತಮ್ಮ ವೃಂದಾವನದ ಪೂಜಾ ವ್ಯವಸ್ಥೆಯ ಹೊಣೆಯೊತ್ತಿದ ಅರ್ಚಕರಿಗೂ ಊರಿನ ಪ್ರಮುಖರಿಗೂ ಸಹ ಈ ಕುರಿತಾಗಿ ಸ್ವಪ್ನ ಸೂಚನೆಯಾಗಿತ್ತು. ಅವರೆಲ್ಲರೂ ಒಟ್ಟಿಗೆ ಕಲಿತು ಈ ವಿಷಯವನ್ನು ಚರ್ಚಿಸಿದಾಗ ಎಲ್ಲರೂ ಏಕಕಾಲದಲ್ಲಿ ಸೂಚನೆ ನೀಡಿದ ಶ್ರೀಗಳವರ ತಪೋ ಮಹಿಮೆಯನ್ನು ಕಂಡು ಬೆಕ್ಕಸ ಬೆರಗಾದರು.
ಋತ್ತಿ ಗ್ರಾಮದ ಕೋಟೆ ಪ್ರದೇಶದಲ್ಲಿದ್ದ ಶ್ರೀಗಳವರ ಬೃಂದಾವನದ ಅಡಿಯಲ್ಲಿದ್ದ ಸಂಪುಟ ಶಿಲೆಯನ್ನು ಜರುಗಿಸಿದಾಗ ಇಡೀ ಊರು ಮತ್ತೊಂದು ಪರಮಾಶ್ಚರ್ಯದ ದೃಶ್ಯಕ್ಕೆ ಸಾಕ್ಷಿಯಾಯಿತು. 7 ವರ್ಷಗಳ ಹಿಂದೆ ವೃಂದಾವನಸ್ಥರಾದ ಸಂದರ್ಭದಲ್ಲಿ ಯಾವ ಭಂಗಿಯಲ್ಲಿ ಶ್ರೀ ಧೀರೇಂದ್ರ ಸ್ವಾಮಿಗಳು ಕುಳಿತಿದ್ದರೋ ಅದೇ ಧ್ಯಾನ ಭಂಗಿಯಲ್ಲಿ ಶ್ರೀಗಳವರು ಸಿದ್ಧಾಸನರೂಢರಾಗಿ ವಿರಾಜಮಾನರಾಗಿದ್ದರು. ತಲೆಗೆ ಕಟ್ಟಿದ ಕಾವಿ ಶಾಠಿ ಒಂದಿಷ್ಟೂ ಮಾಸಿರಲಿಲ್ಲ. ಎಳೆ ಸೂರ್ಯನ ಕಿರಣಗಳು ಹೊರಸೂಸುವಂತಿದ್ದ ಶ್ರೀಗಳವರ ಮುಖಾರವಿಂದ ಅಪೂರ್ವ ತೇಜಸ್ಸಿನಿಂದ ಕಂಗೊಳಿಸುತ್ತಿತ್ತು. ಹಣೆಗೆ ಹಚ್ಚಿದ ಅಂಗಾರಕ್ಷತೆ, ಶರೀರಕ್ಕೆ ಲೇಪಿಸಿದ ಊರ್ಧ್ವ ಪುಂಡ್ರಗಳು ಆಗಷ್ಟೇ ಹಚ್ಚಿದಂತಿದ್ದವು. ಕೊರಳಿಗೆ ಹಾಕಿದ ತುಳಸಿ ಮಾಲೆಯಂತೂ ಹಚ್ಚ ಹಸಿರಾಗಿದ್ದು, ಶ್ರೀಗಳವರು ಕುಳಿತಿದ್ದ ಸ್ಥಳದಿಂದ ಅಲೌಕಿಕ ಸುವಾಸನೆ ಇಡೀ ಪರಿಸರವನ್ನೇ ವ್ಯಾಪಿಸಿತು. ಅಲ್ಲಿ ನೆರೆದಿದ್ದ ಭಕ್ತ ಸಮುದಾಯ ಶ್ರೀಗಳವರ ದಿವ್ಯ ದರ್ಶನದಿಂದ ಪುಳಕಿತರಾಗಿ ಒಕ್ಕೊರಳಿನಿಂದ ಜಯಘೋಷ ಮಾಡಿತು. ಹಿಂದೆಂದೂ ನಡೆಯದಿದ್ದ ಅತ್ಯದ್ಭುತ ಅತ್ಯಪೂರ್ವ ಚಾರಿತ್ರಿಕ ಘಟನೆಯೊಂದು ದ್ವೈತ ಸಿದ್ಧಾಂತದ ಸಾಮ್ರಾಜ್ಯದ ಸಂಪುಟದಲ್ಲಿ ದಾಖಲಾಯಿತು. ಮಂತ್ರಾಲಯ ಕ್ಷೇತ್ರದಲ್ಲಿ ಕಾರಣಾಂತರದಿಂದ ಸೇವೆ ಸಲ್ಲಿಸಲು ಸಾಧ್ಯವಿಲ್ಲದವರು ಶ್ರೀಗಳವರ ಸಂಕಲ್ಪ ಶಕ್ತಿಯಿಂದ ಈ ಹೊತ್ತು ಋಷಿ ಆಶ್ರಮ ಸದೃಶ ತಪೋಭೂಮಿಯಾಗಿ ಅರಳಿ ನಿಂತಿರುವ ಹೊಸರಿತ್ತಿ ಶ್ರೀಮಠದ ಏಕಾಂತ ಪರಿಸರದಲ್ಲಿ ಸೇವೆ ಸಲ್ಲಿಸಿ ಅಪೇಕ್ಷಿತ ಫಲವನ್ನು ಪಡೆಯುತ್ತಿರುವುದು ಅಸಂಖ್ಯಾತ ಭಕ್ತರ ಅನುಭವ ವೇದ್ಯ ವಿಷಯವೇ ಆಗಿದೆ. ವರದ ತಟ ನಿವಾಸ ಕೋರುವೆ, ವರದ ತಟ ನಿವಾಸ ಕೋರುವೆ, ತಿರುಮಲೇಶ ಹರಿ ವಿಠಲನ ತೋರಿಸು, ತಿರುಮಲೇಶ ಹರಿ. ಆ ವಿಠಲನ ತೋರಿಸು, ತಿರುಮಲೇಶ ಹರಿ ವಿಠಲನ ತೋರಿಸು, ಋತ್ತಿಗ ಮಂದಿರ ವಾಸ ಕರುಣಿಸು, ಸೋತಮ ಜನ ಸಹವಾಸ. ನೆತ್ತಿಗ ನೊತ್ತುವೆ ನಿನ್ನುತ್ತಮ ಚರಣಕ್ಕೆ, ನೆತ್ತಿಗ ನೊತ್ತುವೆ ನಿನ್ನುತ್ತಮ ಚರಣಕ್ಕೆ, ಬಾತಿಸಿ ಭಾವವ ಶ್ರೀಪಾತಿಯ ಕಾಣಿಸು, ಬಾತಿಸಿ ಭಾವವ ಶ್ರೀಪಾತಿಯ ಕಾಣಿಸೋ, ಋತ್ತಿಗ ಮಂದಿರ ವಾಸ ಕರುಣಿಸು, ಸೋತಮ ಜನ ಸಹವಾಸ. ಹೊಸ ಋತ್ತಿಗ ಮಂದಿರ, ಋತ್ತಿಗ ಮಂದಿರ, ಹೊಸ ಋತ್ತಿಗ ಮಂದಿರ ವಾಸ. ಶ್ರೀ ಧೀರೇಂದ್ರ ತೀರ್ಥರ ಮಹಿಮಾನ್ವಿತ ಜೀವನ, ಸಾಧನೆ, ಸಾರಸ್ವತ ಕೊಡುಗೆಗಳ ಪರಿಚಯ ಮತ್ತು ಅಪೂರ್ವ ಕೃತಿಗಳ ಸಂಗ್ರಹ ಈ ಪುಸ್ತಕದಲ್ಲಿದೆ. ಹರಿದಾಸ ಸಾಹಿತ್ಯ ಸಂಶೋಧಕರು, ಲೇಖಕರು ಆದ ಡಾಕ್ಟರ್ ಜಯಸಿಂಹ ಅವರಿಂದ ರಚಿತಗೊಂಡಿರುವ ಈ ಪುಸ್ತಕ ರಾಯರ ಮತ್ತು ಧೀರೇಂದ್ರರ ಭಕ್ತ ಸಮುದಾಯಕ್ಕೆ ಹಾಗೂ ಹರಿದಾಸ ಸಾಹಿತ್ಯಾಸಕ್ತರಿಗೆ ಉಪಯುಕ್ತವೂ ಸಂಗ್ರಹಾರ್ಹವೂ ಆಗಿದೆ. ಧೀರ ಶ್ರೀರಾಘವೇಂದ್ರರ ಸಾರಗುಣ ಸಾಕಾರದಂತಿಹ ವರದ ವಾರಿಧಿ ತಟದಿ ಮೆರೆಯುವ ಧೀರವ್ರತಿವರರ ಪರಮರೋಚಕ ಚರಿತೆಯನು ಅರಿತೋದಿನಲಿಯುವವರಿಗೆ ಕೋರಿಕೆಗಳ ಸಲ್ಲಿಸಿವಲಿಯುವ ತಿರುಮಲೇಶ ಹರಿವಿಠಲ, ತಿರುಮಲೇಶ
ಹರಿವಿಠಲ